ಇವತ್ತು ಮಾಗೋಡ್ರಂಗಪ್ಪ ನಾನು 2 ಸಲ ಕರ್ಸ್ಕೊಂಡೈತೆ. ವಿಡಿಯೋ ಕೊನೆವರೆಗೂ ನೋಡಿ ಏನಂತ ಹೇಳ್ತೀನಿ. ನಮಸ್ಕಾರ ಗುರು. ಇವತ್ತು ಹೆಂಗೆಂಗೋ ರೆಡಿಯಾಗಿ ಮಾಗೋಡ್ ಜಾತ್ರೆ ಅಂತ ಹೇಳ್ಬಿಟ್ಟು ಸೀದಾ ಮಾಗೋಡ್ ಜಾತ್ರೆ ಕಡೆ ಹೊಲ್ಟೆ. ಅಲ್ಲಿಂದ ಸೀದಾ ಜಾತ್ರೆಗೆ ಬಂದ್ವಿ. ಮನೆ ತಗಿಂದ ಇನ್ನೇನು ಸಿಕ್ಕಾಬಿಟ್ಟೆ ಜನ ಅಂದರೆ ಜನ, ಸೊಳ್ಳೆ ಅಂದರೆ ಸೊಳ್ಳೆ. ಇಲ್ಲಿಂದ ನೀರು ಇಸ್ಕೊಬಿಟ್ಟಿದ್ದೀನಿ, ಜಲ್ದಿ ನೀರು. ಈ ವಜ್ಜ ಅದೆಲ್ಲ ಬಾಂಡ್ಲಿ ತೋರ್ಸಕ್ಕೆ ಬಂದ ನನ್ನ ಕ್ಯಾಮ್ರಾಗೆ. ಮುಂದಕ್ಕೆ ಹೋಗಕ್ಕೆ ದಾರಿ ಬಿಟ್ರಮ್ಮ ತಾಯಿ. ನೀವೇ ನಮ್ಮ ನೂಕ್ ಹಾಕ್ತಿರ ದೇವಸ್ಥಾನದಾಗೆ ಕೈ ಮುಗಿದ್ ನೆಟ್ಟಗೆ ಮಂತಕನ ಹೋಗೋದಾಯ್ತು. ಅಲ್ಲೇ ನೀರು ಇಸ್ಕೊಂಡೆಲ್ಲ ಆಯ್ತು ಅಂತ ಹೇಳಿ ಸೀದಾ ದೇವ್ರ ಹತ್ರಕ್ಕೆ ಹೋದೆ. ಆ ದೇವ್ರ ಹತ್ರಕ್ಕೆ ಹೋಗೋಷ್ಟೊತ್ತಿಗೆ ನರಕ ಕಾಣಿಸ್ಬಿಡ್ತು. ಆ ಜನದಾಗೆ ತೂರ್ಕೊಂಡು ಹೋಗೋಷ್ಟೊತ್ತಿಗೆ ತೋರ್ಸಕ್ಕೆ ಆಗಲಿಲ್ಲ. ದೇವಸ್ಥಾನದಾಗ ತೋರಿಸ್ತೀನಿ ನಿಮಗೆ. ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಬಂದೆ. ಸೀಟೆಲ್ಲ ಹಾಕಿ ಸಾಕತ್ತ ಮಾಡೋರೆ ಇವಾಗೆಲ್ಲನ. ಹಂಗೆ ದೇವರೆಲ್ಲ ನೋಡ್ಕೊಂಬಿಡ್ರಿ. ನಾನು ಒಂದೇ ಬಿಡ್ಕೊಂಡಿದ್ದು, ನನ್ನ ಫಾಲೋವರ್ಸ್ಗೆಲ್ಲ ಒಳ್ಳೇದು ಮಾಡಪ್ಪ. ಹಿಂಗೆ ಖುಷಿಯಾಗಿ ವೀಡಿಯೋ ಮಾಡ್ತಾ ಇರ್ತೀನಿ ನಾನು. ಅವ್ರ ಸಪೋರ್ಟ್ ಹಿಂಗೆ ಇರಲಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಮಾಗೋಡ್ರಂಗಪ್ಪನ ದೇವಸ್ಥಾನದಾಗೇನೆ ಇವತ್ತು. ಆಮೇಲೆ ನಮ್ಮೂರ ಕಡೆ ಅಂತ ಹೇಳಿ ಸೀದಾ ಅಲ್ಲಿಂದ ಹೊರಟಿದ್ದೆ ಮಾಗೋಡಿಂದ. ಆಮೇಲೆ ಇನ್ನೊಂದು ಮರ್ತಿದ್ವಿ, ಕೆಲಸ ಇಲ್ದಾಗ ಬುರ್ಗಾದ್ರು ತಿನ್ಬೋದು ಕುಕೊಂಡು ಅಂತ ಹೇಳಿ ಬುರ್ಗ್ ತಗೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಅಲ್ಲಿಂದ ಬಂದ್ಬಿಟ್ಟು ತಿರ್ಗಾ ಮನೆ ಹತ್ರ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಗಾಡಿ ತಗೊಂಡು ನಮ್ಮ ನಡೆ ಸಿರಾತ್ ಕಡೆ ಅಂತ ಹೊರಟ್ವಿ. ಯಾಕಪ್ಪ ಸಿರಾಕ್ ಹೋಗ್ತಿಲ್ಲ ಅಂದರೆ ಗಾಡಿ ಎಕ್ಸ್ಚೇಂಜ್ ಬಿಟ್ಟಿದ್ದೆ. ಅದಕ್ಕೆ ಈ ಗಾಡಿ ಬಿಟ್ಟು ಬೇರೆ ಗಾಡಿ ತರಬೇಕು ಅಂತ ಹೇಳಿ ಸಿರಾತ್ ಕಡೆ ಹೊರಟೆ. ಇನ್ನು ಸೀದಾ ಸಿರಾಕ್ ಬಂದ್ಬಿಟ್ಟೆ. ಸಿರಾಕ್ ಬಂದ್ಬಿಟ್ರೆ ಸೀದಾ ಈ ಗಾಡಿ ಇಲ್ಬಿಟ್ಟು ಸೀದಾ ಆಟೋದಲ್ಲಿ ಆ ಶೋರೂಮ್ ಹತ್ರ ಹೋಗಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಕಳಿಸ್ಬಿಡೋದ. ಇನ್ನು ಗಾಡಿ ಎಲ್ಲ ಸೆಟ್ಲ್ಮೆಂಟು ಮಾಡಿಸ್ಕೊಂಡು ಸೀದಾ ನಮ್ಮನೆ ಕಡೆ ಅಂತ ಹೊರಟಿದ್ರೆ ಇನ್ಯಾಕತ್ತ ದೇವ್ರಿಗೂ ಹೋಗ್ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಸೀದಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಮಾಗೋಡ್ಗೆ. ತಿರ್ಗಾ ದೇವಸ್ಥಾನಕ್ಕೆ ಬಂದು ದೇವರೆಲ್ಲ ನೋಡ್ಕೊಂಡು ಇನ್ನೊಂದ್ಸಲ ಬಿಟ್ಕೊಂಡು ನಮ್ಮ ಫಾಲೋವರ್ಸ್ಗೆಲ್ಲ ಒಳ್ಳೇದೇ ಮಾಡಪ್ಪ ಇವತ್ತು ಅಂತ ಹೇಳ್ಬಿಟ್ಟು ನಮ್ಮನೆ ಕಡೆ ಅಂತ ಹೇಳಿ ಒಂದು ಹುನಾರ ತಗೊಂಡು ಗಾಡಿ ಸೀದಾ ಮನೆ ಕಡೆ ಹೊರಟೆ. ಸೀದಾ ಹೊಲ್ತಕ್ಕೆ ಹೋದ್ರೆ ನಮ್ಮ ಹುಡುಗ ಸಿಕ್ಕಿದ. ನಮ್ದು ಒಂದು ಆನೆ ಇದೆ ಬಂದು ನೋಡ್ರಿ ಅಂದಿ ನಮ್ಮನ್ನ ಫುಲ್ ಕುಡಿದ್ಬಿಟ್ಟು ಹೆಂಗ್